ಆಮೇಲೆ IAS ಕಲಿಬೇಕು ಅನ್ನೋದು ಭಾಳ ಇತ್ತು. ನನಗೆ ಯಾವಾಗಾದ್ರೂ ಬೇಜಾರಾದಾಗ ಅಂತಿದ್ದೆ, ಹೆಂಗೆ ಇದು ನಾನು ಹೆಂಗೆ ಮಾಡೋದು ಅಂತಂದಾಗ, ಮಮ್ಮಿ ಚಿಂತೆ ಮಾಡಬೇಡ, ನಾನು IAS ಓದಿ ಪಾಸ್ ಆದೆ ಅಂದ್ರೆ ನಮಗಾಗೇನ ಆಫೀಸರಿಗೆ ಒಂದು ಕಾರ್ ಬೇರೆ ಕೊಡ್ತಾರ, ಒಂದು ಬಂಗ್ಲೋ ಕೊಡ್ತಾರ. ನೀ ಚಿಂತೆ ಮಾಡಬೇಡ ಮಮ್ಮಿ, ನಿನ್ನ ಕರ್ಕೊಂಡು ಹೋಗಿ ಇಟ್ಕೊತೀನಿ, ನೀ ನನ್ನ ಕಡೆನೇ ಬಂದಿದ್ಬಿಡು ಅಂತಿ, ಎಲ್ಲಿ ಟ್ರಾನ್ಸ್ಫರ್ ಆಕ ಅಲ್ಲಿ ಹೋಗ್ಬಿಡೋನು. ಭಾಳ ಹಿಂಗೆ ಮಾತಾಡಕ್ಕೆ. ಆಕಿಗೆ IAS ಓದಿ ಪಾಸ್ ಆಗಿ ಒಂದು ಏನಾದರೂ ಮಾಡಬೇಕು ದೇಶಕ್ಕೆ, ನಾನು ಜನರಿಗೆ ಏನಾದರೂ ನ್ಯಾಯ ಕೊಡಿಸ್ಬೇಕು. ಬಡವ್ರು ಅಂದ್ರೆ ಭಾಳ ಪ್ರೀತಿ. ಬಡವರು ಅಂದ್ರೆ ಅವ್ರ ಪಾಪ ಹೆಂಗದಾರಲ್ಲ, ಪಾಪ ಮಮ್ಮಿ ಅವ್ರು ಹೆಂಗಿರ್ತಾರಲ್ಲ, ಬರೀಕ್ ಬರ್ಬೋದು ಎಲ್ಲರಿಗೂ. ಎಜುಕೇಷನ್ ಒಳಗಂತೂ ಭಾಳನೇ ಇಂಟ್ರೆಸ್ಟ್, ಒಳಗೆ ಓದಬೇಕು ಮಾಡ್ಬೇಕು. ಆಮೇಲೆ ಜನರಲ್ ಒಳಗೂ ಹಂಗೆ ಅದ ಆಕಿಗೆ, ಎಲ್ಲ ಥರದ ನಾಲೆಜ್ ಆಕಿಗೆ. ಇದು ಒಂದೇ ಅಂತಲ್ಲ, ಬರೀ ಜನರಲ್ ನಾಲೆಜ್. ಅವ್ರಿಗೆ ಅವರು ರಾಜಕಾರಣಿಗಳ ಹಂಗೆ ಹೆಸರು, ಅವ್ರು ಹಿಂಗೆ ಮಾಡಿದ್ರು, ಅವ್ರು ಹಂಗೆ ಮಾಡಿದ್ರು, ಅದು ಭಾಳ ಹೇಳ್ತಿದ್ಲಕ್ಕಿ. ನಾನು ಬೈತಿದ್ದೆ, ನೀನು ಇವನ್ನೆಲ್ಲ ತೊಗೊಂಡು ಏನು ಮಾಡ್ತೀನಿ, ನೀ ಹೆಣ್ಮಗಳದಿ, ಸುಮ್ಮನೆ ಓದೋದಷ್ಟ ಮಾಡು, ಅವೆಲ್ಲ ಇದಕ್ಕೆ ಬೇಕು ನಿನಗೆ ಇರ್ಬೇಕು ಮಮ್ಮಿ, ಜನರಲ್ ನಾಲೆಜ್ ಇರ್ಬೇಕು. ಇಲ್ಲ ಅಂದ್ರೆ ನೋಡಿ ಬರೇ ಹುಚ್ಚರಂಗೆ ಹಿಂಗೆ ಕುಂದಿರ್ಸ್ತಾರೆ ಹಿಂದೆ, ಎಲ್ಲ ನಾಲೆಜ್ ಇರಬೇಕು ಅನ್ನಕ್ಕೆ. ಎಲ್ಲ ರೀತಿ ಒಳಗೂ ಆಕಿ ಭಾಳ ಚೆನ್ನಾಗಿ ನಾಲೆಜ್ ಇತ್ತು. ನನಗೆ ಕಡಿಮೆ ಏನ್ರಿ, ನನಗೆ ನಾಲೆಜ್ ಅಷ್ಟಿಲ್ಲ, ನಾ ಇನ್ನೇನಿದ್ರು ಮನೆಗೆ ಸೀಮಿತವಾಗಿ ಅಷ್ಟೇ. ಅವಳು ಹಂಗಲ್ಲ, ಒಂದು ಹಿರಿಯರು ಹಾಕಿದ್ಲು, ಕಿರಿಯರು ಹಾಕಿದ್ಲು, ಮಕ್ಕಳ ಜೋಡಿ ಮಕ್ಕಳು ಹಾಕಿದ್ಲು. ನಿನ್ನೆ ಬೇಕು ನಮ್ಮ ದೊಡ್ಡ ಅಕ್ಕನ 2ನೇ ಅಕ್ಕನ ಮಗಳು, ಅವಳು ಇವಾಗ 8th ಮುಗೀತು. ಆಕಿಗೆ ನಿನ್ನೆ ಇಷ್ಟ ಹತ್ಲಂದ್ರೆ ಸಾಯಂಕಾಲ ಎಲ್ಲ ಫಂಕ್ಷನ್ ಮುಗಿದ್ಮೇಲೆ ಆಕಿ, ಯಾಕಂದ್ರೆ ಆಕಿ ಹಿಂದಿನ ದಿವಸ ಏನೋ ಕನಸೊಳಗೆ ಬಂದಿದ್ಲಂತ ನನ್ನ ಮಗಳು. ಬಂದು ಭಾಳ ಶಾಪಿಂಗ್ ಮಾಡಿದ್ರಂತ ಅವ್ರೇನೋ ಅಕ್ಕ ತಂಗಿ ಕೂಡಿ. ಆಕಿನ ಹೆಣ್ಮಗಳು 8th ಕಾನ್ವೆಂಟ್ ಸ್ಕೂಲ್ನಾಗ ಸ್ಟಡಿ ಮಾಡ್ತಾಳೆ. ಆಕಿ ನಿನ್ನೆ ಮನೆಗೆ ಹೊಂಟು ಸುಮ್ಮನೆ ಅಳಾಕತ್ ಬಿಟ್ಟಾಳ. ನಾನು ಮತ್ತೆ ಕರೆದು ಕುಂದಿಸ್ಕೊಂಡೆ, ಯಾಕೆ ಅಳಾಕತ್ತಿ ಆದಿತ್ತಿ ನೀನು ಅಂದ್ರೆ, ಇಲ್ಲ ನನಗೆ ಅಕ್ಕ ಕನಸ್ನಾಗ ಬರ್ತಿದ್ಲು, ಅಕ್ಕ ನಾನು ಕೂಡಿ ಭಾಳ ಶಾಪಿಂಗ್ ಮಾಡಿದ್ವಿ, ಅದು ಯಾಕಂದು ಗೊತ್ತಿಲ್ಲ, ಒಟ್ಟು ಭಾಳ ಡ್ರೆಸ್ಸು ಅಕ್ಕ ಕೊಡ್ಸಿದ್ಲು ನನಗೆ ಅಂತೇಳಿ. ಎಷ್ಟು ಹೊತ್ತಕ್ಕೆ ಕಣ್ಣ ನೀರು ಹಾಕಿದ್ಲಂದ್ರೆ, ನನಗೆ ಅದು ಆಕಿನ ನೋಡಿ ನನ್ನ ಮಗಳನ್ನ ನೋಡ್ದಂಗೆ ಆಗ್ಬಿಡ್ತಾನೆ ನನಗೆ. ಅಷ್ಟು ಆಕಿನ ಎಷ್ಟೊತ್ತನ ಆತತ್ತ ಆ ಹುಡುಗಿ, ಅಷ್ಟು ಹತ್ತು ಮನೆಗೆ ಹೋದ್ಲ, ಇಲ್ಲೇ ಇರ್ಬೇಕಂದ್ಲು. ಆಕಿ ಡ್ರೆಸ್ ತಂದಿರಲಿಲ್ಲ, ಮತ್ತೆ ಬರ್ತೇನೆ ಆಂಟಿ ಅಂತ ಹೇಳಿ ಹೋದ್ಲು. ಆಕಿ ನನ್ನ ಮಗಳು ಆಕಿ ಜೊತೆ ಅಷ್ಟು ಕ್ಲೋಸ್. ಆಕಿ ಏನೋ ಒಂದು ಡ್ರೆಸ್ ಹಾಕೋಬೇಕಂದ್ರೆ ಹಿಂಗೆ ಆದಿತಿ ಇದಿಂತದಲ್ಲ, ಆದಿತಿ ಇದು ಡ್ರೆಸ್ ಹಿಂಗೆ ಚಂದ ಕಾಣಂಗಿಲ್ಲ ಅಂಥೇಳಿ ಎಲ್ಲ ಥರ ಎಲ್ಲರಿಗೂ ಗೈಡೆನ್ಸ್ ಮಾಡ್ತಿದ್ಲು, ಎಲ್ಲರಿಗೂ ಹೇಳ್ತಾ ಇದ್ಲು. ಅವ್ರ ಅಜ್ಜಿಗಂತೂ, ಅಜ್ಜಿ ಮೊಮ್ಮಗಳು ಅಂದ್ರೆ ಅಷ್ಟು ಖುಷಿಯಾಗಿದ್ರು ಅವರು. ಆಕಿ ಏನೋ ಸೀರೆ ಉಟ್ಕೋಬೇಕಂದ್ರು ಮೊಮ್ಮಗಳನ್ನ ಕೇಳ್ತಿದ್ಲು, ನೇಹಾ ಇದು ನೋಡು, ಇದು ಸೀರೆ ಇಲ್ಲ, ಇದು ಉಟ್ಕೊಲ್ಲ ನಾನು, ಅಮ್ಮ ಇದು ಬೇಡ ನಿಂಗೆ ಚಂದ ಕಾಣಂಗಿಲ್ಲ, ಇದು ಅಮ್ಮ ಇದು ಚಲೋ ಕಾಣಂಗಿಲ್ಲ ನಿನಗೆ ಅಂಥೇಳಿ ಈ ಥರ ಎಲ್ಲ ಗೈಡೆನ್ಸ್ ಮಾಡೋರು. ನನ್ನ ಬಿಟ್ಟ ನಮ್ಮ ಮಮ್ಮಿ ನಾನು ಬಿಡ್ತಿದ್ಲು, ಅವ್ರ ಮೊಮ್ಮಗಳು ಅಜ್ಜಿ ಅಷ್ಟು ಕ್ಲೋಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.